ಓಕೆ ಟರ್ನ್. ಜೈ ಡಿ ಬಾಸ್. ಸೆಕೆಂಡ್ ಜೈ ಡಿ ಎಲ್ಲಿದೆ ಜೋಶ್? ಇಲ್ಲೇ ಇರಬೇಕು. ಇನ್ನೊಂದ್ಸರಿ ಹೇಳಿ ಜೋರಾಗಿ. ಸರ್ ನಮಸ್ತೆ. ನಮಸ್ತೆ ಸರ್. ಹೇಳಿ ನಿಮ್ಮ ಹೆಸರು? ಸರ್ ನನ್ನ ಹೆಸರು ಸುಜಿತ್. ಇವ್ರು ನನ್ನ ವೈಫು ಲಕ್ಷ್ಮಿ ಅಂತ, ಮತ್ತೆ ನನ್ನ ಮಗಳು ಲೀಪಾಕ್ಷಿ, ಆ್ಯಂಡ್ ಇವನು ನನ್ನ ಮಗ ದೀಕ್ಷಿತ್. ಹೇಳಿ ಸರ್, ಏನು ವಿಶೇಷ ಇವತ್ತು ಡೆವಿಲ್ ಡ್ರೆಸ್ ಹಾಕೊಂಡು? ಸರ್ ವಿಶೇಷ ಏನಂದ್ರೆ ಇಷ್ಟೇ ಸರ್, ಕಾಟೇರ 100 days ಸಕ್ಸಸ್ಫುಲ್ ಆಗಿದೆ. ಸೊ ಅದ್ರ ಜೊತೆಯಲ್ಲಿ ಅದೇ ಥರನೇ ಡೆವಿಲ್ ಮೂವಿನೂ ಒಳ್ಳೆ ರೆಸ್ಪಾನ್ಸ್ ಸಿಗಲಿ, ಒಳ್ಳೆ ಸಕ್ಸಸ್ಫುಲ್ ಆಗಲಿ ಅಂತ ಹೆಚ್ಚಾಗಿ ದರ್ಶನ್ ಸರ್ಗೆ ಇವಾಗ ಹ್ಯಾಂಡ್ ಆಪರೇಷನ್ ಆಗಿದೆ, ಅವ್ರಿಗೆ ಒಳ್ಳೇದಾಗಲಿ, ಆದಷ್ಟು ಬೇಗ ಹುಷಾರಾಗಲಿ ಅಂತ ಸರ್. ಅದನ್ನ ಇಟ್ಕೊಂಡು ಇವಾಗ ಮಕ್ಕಳ ಕೈಯಲ್ಲಿ, ಇವರಿಬ್ಬರ ಕೈಯಲ್ಲಿ ನಾನ್ ಸ್ಟಾಪ್ ರನ್ 2 hours ನಾನ್ ಸ್ಟಾಪ್ ರನ್ ಮಾಡಿಸೋದಕ್ಕೆ ರೆಡಿ ಆಗಿದ್ದೀವಿ ಸರ್, ಪ್ರಮೋಷನ್ ಲೆವೆಲಲ್ಲಿ. ಯಾವ ಥರ ಪ್ರಿಪರೇಷನ್ ಆಗಿದೆ ಸರ್? ಮಕ್ಕಳು 2 hour ಈ ಬಿಸಿಲಲ್ಲಿ ಓಡೋದು. ಈಗ 2 hours ಅಂದರೆ ಇದು ಕಾಟೇರ ರಿಲೀಸ್ ಮಾಡಬೇಕಾಗಿದ್ದೀವಿ ಸರ್ ನಾವು. ಆವಾಗಲಿಂದ 7 ಇಲ್ಲ 8 ಮಂತಿಂದಾನೇ ನಾವು ಪ್ರಾಕ್ಟೀಸ್ ಕೊಡ್ತಾ ಇದ್ದೀವಿ. ಬಟ್ ಕೆಲವೊಂದು ಕಾರಣದಿಂದ ಆಗಲಿಲ್ಲ ಅವ್ರಿಗೆ. ಹೆಲ್ತ್ ಇಶ್ಯೂ ಆಗಿರ್ಬೋದು, ಎಕ್ಸಾಮ್ಸ್ ಆಗಿರ್ಬೋದು, ಆನ್ಯುವಲ್ ಡೇ ಅಂತ ಬಂತು. ಸೊ ಇದೆಲ್ಲ ಆಗಿ ಕೊನೆಗೆ ಇವತ್ತು ಮಾಡ್ತಾ ಇದ್ದೀವಿ ನಾವು. ಇವತ್ತು ಏನು ಇಡೀ ದಕ್ಷಿಣ ಭಾರತದಲ್ಲಿ ಅತಿ ಹೆಚ್ಚು ಅಭಿಮಾನಗಳು ಹೊಂದಿರತಕ್ಕಂಥ ನಮ್ಮ ದರ್ಶನ್ ಸಾಹೇಬರು, ನಮ್ಮ ನಾಯಕರಾದಂಥ ಕೇವಲ ಕರ್ನಾಟಕ ಅಲ್ಲ, ಇಡೀ ದಕ್ಷಿಣ ಭಾರತ, ಇಡೀ ಭಾರತಾದ್ಯಂತ ತನ್ನ ನಟನೆಯಿಂದ, ಅದಕ್ಕಿಂತ ಹೆಚ್ಚಾಗಿ ತನ್ನ ಹೃದಯದಿಂದ, ತಮ್ಮ ನಿಜವಾದ ಪ್ರೀತಿಯಿಂದ ಇಡೀ ಭಾರತ ದೇಶದಲ್ಲಿ ಅತಿ ಹೆಚ್ಚು ಅಭಿಮಾನಿಗಳು ಹೊಂದಿರತಕ್ಕಂಥ ನಮ್ಮ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ರವರ ಕಾಟೇರ ಸಿನಿಮಾ 100 ದಿನ ಶತದಿನ ಪೂರೈಸಿದ್ರಿಂದಾಗಿ, ಮತ್ತು ಡೆವಿಲ್ ಸಿನಿಮಾ ಮುಂಬರ್ತಕ್ಕಂಥ ಡೆವಿಲ್ ಸಿನಿಮಾ ಚಾಲೆಂಜಿಂಗ್ ಸ್ಟಾರ್ಸ್ ದರ್ಶನ್ ಅವರು ನಡೆಸಿರ್ತಕ್ಕಂಥ ಡೆವಿಲ್ ಸಿನಿಮಾ ಇನ್ನೂ ಕರ್ನಾಟಕ ರಾಜ್ಯದಲ್ಲಿ ಅಲ್ಲದೆ ಇಡೀ ದೇಶಾದ್ಯಂತ ಹೆಚ್ಚು ಹೆಸರನ್ನು ಗಳಿಸೋದಲ್ಲದೆ ರಾಜ್ಯದ ಚಲನಚಿತ್ರರಂಗದ ಹೆಸರನ್ನು ವಿಖ್ಯಾತಿಗೊಳಿಸಲಿ ಅಂತ ಹೇಳಿ, ಅದರ ಜೊತೆಗೆ ಇತ್ತೀಚೆಗೆ ಅಷ್ಟೇ ಅವರಿಗೆ ನಮ್ಮ ಚಾಲೆಂಜ್ ಸ್ಟಾರ್ ದರ್ಶನ್ ರವರಿಗೆ ಕೈ ಒಂದು ಪೆಟ್ಟು ಬಿದ್ದು ಅವರು ಆದಷ್ಟು ಬೇಗ ಗುಣಮುಖ ಆಗಲಿ ಅಂತ ಹೇಳ್ಬಿಟ್ಟು ಅವರ ಅಭಿಮಾನಿಗಳು, ನಾವೆಲ್ಲ ಅಭಿಮಾನಿಗಳನ್ನ ನೋಡಿದ್ದೀವಿ, ಎಲ್ಲ ವೈಯಕ್ತಿಕವಾಗಿ ನಾನು ಅಭಿಮಾನಿ. ಅಂದರೆ ಇಲ್ಲೇನಾಗಿದ್ದಾರೆ, ಈ ಕುಟುಂಬನೇ ಅಭಿಮಾನಿ ಅವ್ರಿಗೂ, ತಾಯಿ ತಂದೆ ಮಕ್ಕಳು. ನಿಜವಾಗ್ಲೂ ಪುಣ್ಯ, ಇಂಥ ಒಂದು ಅಭಿಮಾನಿಗಳನ್ನ ಪಡ್ಕೊಂಡಿರ್ತಕ್ಕಂಥದ್ದು ಚಾಲೆಂಜ್ ಸ್ಟಾರ್ ಅವರ ನಿಜವಾಗ್ಲೂ ಪುಣ್ಯ. ಅದರಲ್ಲಿ ನಮ್ಮ ಸಹೋದರಿಯಾದಂಥ ಲಕ್ಷ್ಮಿ ಅವರು, ಸುಜಿತ್ ಅವರು, ಆಮೇಲೆ ಇವರಿಬ್ಬರು ಸತತವಾಗಿ 2 ಗಂಟೆಗಳ ಕಾಲ ಓಟ, ಮ್ಯಾರಥಾನ್ ಓಟ. ಇದು ನಿಜವಾಗ್ಲೂ ಈ ಮಕ್ಕಳಿಗೆ ಭಗವಂತ ಆರೋಗ್ಯ ಐಶ್ವರ್ಯ ಕೊಡಲಿ. ಅದೇ ರೀತಿಯಾಗಿ ಭಾಳ ಹೆಮ್ಮೆ ಆಗುತ್ತೆ, ಭಾಳ ಖುಷಿ ಆಗುತ್ತೆ. ಎಲ್ಲರೂ ಹೋಗಿ ಸಿಂಪಲ್ ಆಗಿದೆ ಗುಣಮುಖರಾಗಲಿ ಅಂತ ದೇವಸ್ಥಾನಗಳಲ್ಲಿ ಪೂಜೆಗಳು ಮಾಡ್ಕೊಂಡು ಬಂದುಬಿಡ್ತಾರೆ. ಆದರೆ ಮಕ್ಕಳು ನೋಡಿ, ಅವರು ಒಂದೊಂದು ಹೆಜ್ಜೆನಲ್ಲೇ, ಒಂದೊಂದು ಸ್ಟೆಪ್ನಲ್ಲೂ ಕೂಡ ದರ್ಶನ್ ರವರಿಗೆ ಒಳ್ಳೇದಾಗಲಿ ಅಂದ್ಬಿಟ್ಟು, ಅದು ಒಂದು ರೀತಿಯಾದಂಥ ಮೆಡಿಟೇಷನ್, ಅದು ಒಂದು ಧ್ಯಾನ, ಒಂದು ಪ್ರಾರ್ಥನೆ. ಹಾಗಾಗಿ ಈ ಕುಟುಂಬಕ್ಕೆ ಮತ್ತು ಅವರ ಸ್ನೇಹಿತರಾದಂಥ ನಮ್ಮ ಸಹೋದರನಾದಂಥ ನವೀನು ಎಲ್ಲ ದರ್ಶನ್ ಅಭಿಮಾನಿಗಳು ಸೇರಿ ಅವ್ರಿಗೆ ಒಳ್ಳೇದಾಗಲಿ, ಅವರೆಲ್ಲರಿಗೂ ಪ್ರಾರ್ಥನೆ ಇರಲಿ. ಮತ್ತು ಇಂಥ ಮಕ್ಕಳು 2 ಗಂಟೆಗಳ ಕಾಲ ಓಡೋದು ಅಷ್ಟು ಸುಲಭ ಏನಲ್ಲ. ನಾನೊಬ್ಬ ಮ್ಯಾರಥಾನ್ ರನ್ನರು. 1 ಗಂಟೆಗಳ ಕಾಲ ಅಂತ ಹೇಳಿದ್ರೆ ನಮಗೆ ಸುಸ್ತಾಗುತ್ತೆ. ಮಕ್ಕಳಿಗೆ ಎಷ್ಟು ಮಾತ್ರ ಪ್ರೀತಿ ಇದ್ದರೆ ದರ್ಶನ್ ಅವರ ಮೇಲೆ, ಮಕ್ಕಳು ತಮಗೆ ತಾವು ತೋರಿಸ್ಕೊಂಡು ಒಂದು ಓಟವನ್ನು ಆರಂಭಿಸಿದ್ದಾರೆ. ಅವ್ರ ಕುಟುಂಬಗಳದಾಗಲಿ, ಲೇಪಾಕ್ಷಿ ದೀಕ್ಷಿತ್ಗೆ ತುಂಬ ಭವಿಷ್ಯ ಭಗವಂತ ಕೊಡಲಿ, ಅವರು ಹೆಚ್ಚಿನ ರೀತಿಯಲ್ಲಿ ವ್ಯಾಸಂಗ ಮಾಡಲಿ. ಚಾಲೆಂಜ್ ಸ್ಟಾರ್ ಅವರಿಗೆ ಏನಾದರೂ ಒಂದು ಅವಕಾಶ ಏನಾದರೂ ಸಿಕ್ಕಿದ್ರೆ ದಯವಿಟ್ಟು ನಮ್ಮ ನಾಯಕರಾದಂಥ ಕರ್ನಾಟಕ ಚಾಲೆಂಜ್ ಸ್ಟಾರು ಈ ಮಕ್ಕಳನ್ನ ಒಂದು ಸಾರಿ ಕರೆಸ್ಕೊಂಡು ಅವ್ರಿಗೆ ಒಂದು ಮುತ್ತು ಕೊಡಬೇಕು, ನಿಮ್ಮ ಮೇಲೆ ಅಷ್ಟು ಪ್ರೀತಿ ಇದೆ ಅಂತೇಳಿ ತಮ್ಮಲ್ಲಿ ಪ್ರಾರ್ಥನೆ ಮಾಡ್ಕೊಡ್ತೀನಿ. ತಮ್ಮೆಲ್ಲರಿಗೂ ಒಳ್ಳೆಯದಾಗಲಿ. ಜೈ ಕರ್ನಾಟಕ ಮಾತು.